ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ. ಮರ್ಡರ್ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್. ಕೊಲೆಗೆ ಕುಮ್ಮಕ್ಕು ಕೊಟ್ಟ ಆರೋಪದ ಅಡಿಯಲ್ಲಿ ಎಫ್ಐ ಅಂತ ಉಲ್ಲೇಖ. ಮೂರು ತಿಂಗಳ ಹಿಂದೆ ಮಾಹಿತಿ ಬಂದಿತ್ತು ಅಂತ ಹೇಳಿದ್ದಾರೆ. ನಾನು ತಪ್ಪು ಮಾಡಿದ್ರೆ ನನ್ನ ಕರೆದು ಯಾಕೆ ಮಾತನಾಡಿಲ್ಲ? ಸುಳ್ಳು ಆರೋಪ ಪಿತೂರಿಯಿಂದ. ರಾಜಕೀಯ ತೇಜೋವಧಿಯ ಷಡ್ಯಂತ್ರ. ಕೊಲೆ ಕೇಸಲ್ಲಿ ಎಫ್ಐ ಮಾಡಿರೋ ಬಗ್ಗೆ ಮಾಜಿ ಸಚಿವ ಭೈರತಿ ಪ್ರತಿಕ್ರಿಯೆ. ಮೂರನೇ ದಿನವೂ ಮುಂದುವರಿದ ಸಚಿವರ ಜೊತೆಗಿನ ಸುರ್ಜೇವಾಲಾ ಮೀಟಿಂಗ್. ಇವತ್ತು 8 ಸಚಿವರ ಜೊತೆ 1-to-1 ಚರ್ಚೆ. ಸಚಿವ ಕೆಎನ್ ರಾಜಣ್ಣ ಹಾಜರಾಗ್ತಾರಾ ಇಲ್ವಾ ಅನ್ನೋದೇ ಕುತೂಹಲ. ಒಡಂಬಡಿಕೆಯಾಗಿದ್ದರೆ ಡಿಕೆಶಿಗೆ ಹೈಕಮಾಂಡ್ ಸಿಎಂ ಸ್ಥಾನ ನೀಡಲಿ. ಬಾಳೆಹೊನ್ನೂರು ಶ್ರೀಗಳ ಹೇಳಿಕೆ ಸಮರ್ಥಿಸಿಕೊಂಡ ಶ್ರೀಶೈಲ ಜಗದ್ಗುರು. ಕುರ್ಚಿಗಾಗಿ ಕಿತ್ತಾಟ ಬೇಡ ಅಂತ ಸಲಹೆ. ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಒಬಿಸಿ ಟೀಮ್ನ ಮೊದಲ ಸಭೆ. ರಾಜ್ಯಗಳಲ್ಲಿ ವಿವಿಧ ಪರಿಸ್ಥಿತಿಯ ಕುರಿತು ಚರ್ಚೆ. ಇವತ್ತಿನ ಸಭೆಯಲ್ಲಿ 3 ಪ್ರಮುಖ ನಿರ್ಣಯ ಸಾಧ್ಯತೆ. ಪ್ರಜ್ವಲ್ ರೇವಣ್ಣ ಬಿಡುಗಡೆಗಾಗಿ ಸಂಕಲ್ಪ ತೊಟ್ಟ HD ರೇವಣ್ಣ. ಪುತ್ರ ರಿಲೀಸ್ ಆಗುವವರೆಗೂ ನಾನ್ ವೆಜ್ ತಿನ್ನದಿರಲು ನಿರ್ಧಾರ. ಮಗ ಸಂಕಷ್ಟದಿಂದ ಹೊರಬರಲೆಂದು ಹರಕೆ ಹೊತ್ತ ತಂದೆ. ರಾಯಚೂರಲ್ಲಿ ಬ್ಯಾರೇಜ್ಗೆ ಬಿದ್ದು ಪತಿ ಬದುಕಿ ಬಂದ ಕೇಸಲ್ಲಿ 16 ಚರ್ಚೆ. ಪತ್ನಿ ಗದ್ದೆಮ್ಮ ಪ್ರತಿಕ್ರಿಯೆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರ ಅನುಕಂಪ. ಕೇಸು ದಾಖಲಿಸಿ ಸತ್ಯಾಸತ್ಯತೆ ಜನರಿಗೆ ತಿಳಿಸುವಂತೆ ಒತ್ತಾಯ. ಮೇರಿ ಅನ್ನೋರ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಫ್ಲಾಟ್ ಮಾರಾಟದ ಆರೋಪ. ಕೆನರಾ ಬ್ಯಾಂಕ್ ಮ್ಯಾನೇಜರ್, ಅನುರಾಗ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಸೇರಿ 12 ಜನರ ವಿರುದ್ಧ ಎಫ್ಐಆರ್. ಕೆಜಿಹಳ್ಳಿ ಠಾಣಾ ಪೊಲೀಸರಿಂದ ತನಿಖೆ. ಮತ್ತೆ ಮುನ್ನೆಲೆಗೆ ಬಂದ ಪಂಚಮಸಾಲಿ ಪೀಠದ ವಿವಾದ. ಮೃತ್ಯುಂಜಯ ಸ್ವಾಮೀಜಿ ಇಳಿದಿದ್ದಾಗಲೇ ಗೇಟ್ ಅಳವಡಿಸಿ ಪೀಠಕ್ಕೆ ಬೀಗ. ಇದನ್ನು ಮುರಿದು ಮಠ ಪ್ರವೇಶಿಸಿದ ಸ್ವಾಮೀಜಿ ಬೆಂಬಲಿಗರ ವಿರುದ್ಧ ಎಫ್ಐಆರ್. ಮಳೆ ಬಂದ್ರೆ ಮುಳುಗಡೆಯಾಗುವ ಮಾನ್ಯತಾ ಟೆಕ್ ಪಾರ್ಕ್ ರಸ್ತೆ. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಅಧ್ಯಯನ ನಡೆಸಿ ವರದಿ ಸಿದ್ಧ. ಸಮಸ್ಯೆ ಬಗೆಹರಿಸಲು ಸರ್ಕಾರಕ್ಕೆ ಹಲವು ಸಲಹೆಗಳು. ಹಳೆ ಕಟ್ಟಡ ಡೆಮಾಲಿಷನ್ ಮಾಡುವಾಗ ಅವಘಡ. ನೆಲ ಕಚ್ಚಿದ 5 ಕರೆಂಟ್ ಕಂಬಗಳು. ಆಟೋ ಜಖಂ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಮಹಿಳೆಗೆ ಗಾಯ. ಬಚಾವಾಗಿದ್ದೇ ರೋಚಕ. ನಮ್ಮಲ್ಲಿ ನಗದು ಮಾತ್ರ, ಡಿಜಿಟಲ್ ಪೇಮೆಂಟ್ ಆಕ್ಸೆಪ್ಟ್ ಮಾಡಲ್ಲ. ಬೆಂಗಳೂರು